ನಿಮಗೇನಾದರೂ ನಿಮ್ಮ ಗುದದ್ವಾರದಲ್ಲಿ ಅಂದರೆ ಮೋಷನ್ ಹೋಗೋ ಜಾಗದಲ್ಲಿ ತುಂಬ ನೋವು, ಉರಿ, ರಕ್ತಸ್ರಾವ ಆಗ್ತಿದ್ದಲ್ಲಿ, ಆಮೇಲೆ ಈ ನೋವು, ಉರಿ ಅಥವಾ ಡಿಸ್ಕಂಫರ್ಟ್ ಏನಿರುತ್ತೋ ಯೂಶಲಿ ಮೋಷನ್ ಹೋಗಾದಮೇಲೆ, ಬಾತ್ರೂಮ್ ಹೋಗಾದಮೇಲೆ ಜಾಸ್ತಿ ಆಗ್ತಿದ್ದಲ್ಲಿ ಅಥವಾ ತುಂಬ ಹೊತ್ತು ಇರುತ್ತಿದ್ದಲ್ಲಿ, ಇದರ ಜೊತೆಗೆ ಏನಪ್ಪ ಅಂತಂದರೆ ಅಲ್ಲಿ ಏನಾದರೂ ಗಂಟು ಥರ ಕಾಣಿಸ್ಕೊಳ್ಳೋದು ಅಥವಾ ಏನಂತಾರೆ ಮೊಳಕೆ ಥರ ಕಾಣಿಸ್ಕೊತಿದ್ರೆ, ಇದೆಲ್ಲ ಸಿಮ್ಟಮ್ಸ್ಗಳು ಅಥವಾ ಇದೆಲ್ಲ ಲಕ್ಷಣಗಳು ಯಾವ ಕಾಯಿಲೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಒಂದು ಪೈಲ್ಸ್ ಆ್ಯಂಡ್ ಫಿಶರ್. ಓಕೆ, ಈ ಥರದೊಂದು ಲಕ್ಷಣಗಳು ಕಂಡು ಬಂದಲ್ಲಿ ಇದನ್ನು ನೆಗ್ಲೆಕ್ಟ್ ಮಾಡ್ದೇ ನಿಮ್ಮ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಥರದೊಂದು ಸಿಮ್ಟಮ್ಸ್ಗಳು ಕಂಡು ಬಂದಾಗ, ಲಕ್ಷಣಗಳು ಕಂಡು ಬಂದಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಒಂದು ಮುಜುಗರದಿಂದನೋ ಅಥವಾ ಒಂದು ಭಯದಿಂದನೋ ಏನು ಮಾಡ್ತಾರೆ ಅಂದರೆ ಇದನ್ನು ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿದ್ದಿಲ್ಲ. ಓಕೆ, ಸೊ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡೋದಿಲ್ಲ, ಇದನ್ನು ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ. ಈ ಥರ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಕಾಯಿಲೆ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ಕಾಂಪ್ಲಿಕೇಶನ್ಗಳು ಉಂಟಾಗ್ತಾ ಹೋಗುತ್ತೆ. ಸೊ ಸಾಮಾನ್ಯವಾದ ಒಂದು ಕಾಂಪ್ಲಿಕೇಶನ್ಗಳು ಏನಪ್ಪ ಅಂತಂದರೆ ಈ ಬ್ಲೀಡಿಂಗ್ ಜಾಸ್ತಿ ಆಗಿಬಿಟ್ಟು ಏನಂತಾರೆ ಅನಿಮಿಯಾ ಆಗ್ಬೋದು. ಅನಿಮಿಯಾ ಅಂತಂದರೆ ದೇಹದಲ್ಲಿ ರಕ್ತದಾಂಶ ಕಮ್ಮಿ ಆಗ್ಬೋದು, ರೈಟ್? ಈ ಥರದೊಂದು ಕಾಂಪ್ಲಿಕೇಶನ್ಗಳು ಕಂಡು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಥರದೊಂದು ಸಮಸ್ಯೆಗಳು ನಿಮಗೆ ಕಂಡು ಬಂದಲ್ಲಿ, ಅಂದರೆ ಪೈಲ್ಸ್ ಅಥವಾ ಫಿಶರ್ ಆದಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡ್ದೇ ಕೂಡಲೇ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಪ್ರಾಪರಾದ ಒಂದು ಟ್ರೀಟ್ಮೆಂಟ್ನ ತಗೊಳ್ಳಿ.